ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಈ ದಿನ ನಾವು ರುಚಿಕರವಾದಂತಹ ಇಡ್ಲಿ ಸಾಂಬಾರು ಅಥವಾ ಆನಿಯನ್ ಸಾಂಬಾರು ಮಾಡೋದು ಹೇಗೆ ಅನ್ನೋದು ನೋಡೋಣ. ಇಲ್ಲಿ ನಾನು 5ರಿಂದ 6 ಜನಕ್ಕಾಗುವಷ್ಟು ಅಳತೆ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರಿಗೆ 1 ಲೋಟ ಆಗುವಷ್ಟು ತೊಗರಿಬೇಳೆ ತೊಗೊತಿದ್ದೀನಿ, ಚಿಕ್ಕ ಲೋಟ. ನೀವು ಬೇಕಾದ್ರೆ ಇಲ್ಲಿ ಮೊಸರು ದಾರು ಕೂಡ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಅದನ್ನು ಚೆನ್ನಾಗಿ 2 ಸತಿ ತೊಳ್ಕೊಂಡು ನಾವು 4ರಿಂದ 5 ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿದ ಕಡ್ಡಿಗಳಿರ್ತಾವಲ್ಲ, ಅದನ್ನು ಸಂಗ್ರಹಿಸಿ ಅದನ್ನು ಕಟ್ಕೊಂಡಿದ್ದೆ. ಇದನ್ನು ನಾವು ಬೆಂದ ಮೇಲೆ ಕ್ಯೂಚ್ಕೊಂಡ್ರೆ ಅದರದ್ದು ರುಚಿ ಚೆನ್ನಾಗಿ, ಸಾಂಬಾರಿನ ರುಚಿ ಚೆನ್ನಾಗಾಗುತ್ತೆ ಅನ್ನೋದು ಕಾರಣಕ್ಕೆ ಇದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಬೇಕು. ಮತ್ತು 2 ಟೊಮೆಟೊ, ಇಲ್ಲಿ ನಾನು ಫಾರಮ್ ಟೊಮೆಟೊ ತೊಗೊತಾ ಇದ್ದೀನಿ. 2 ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಒಂದೇ ವಿಸಿಲ್ ಬರೋ ಹಾಗೆ ಕೂಗಿಸ್ಕೊಳ್ತೀನಿ. ನೋಡಿ, ಕುಕ್ಕರ್ನ ಮುಚ್ಚಿದ್ದೀನಿ. ನೆಕ್ಸ್ಟು ನಾವು ಇವಾಗ ನಿಂಬೆಹಣ್ಣು ಗಾತ್ರಕ್ಕಿಂತ ಒಂಚೂರು ಜಾಸ್ತಿ ಆಗೋಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊತಿದ್ದೀನಿ ಬಿಸಿನೀರಲ್ಲಿ. ನಾವು ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂದರೆ, 1 ಹಿಡಿ ಆಗೋಷ್ಟು ಕೊಬ್ಬರಿನ ನಾನು ನುಣ್ಣಗೆ ರುಬ್ಕೊಂಡೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರಸಂ ಪುಡಿನ ಆ್ಯಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ಮನೆ ಮಾಡಿರೋ ರಸಂ ಪೌಡ್ರ್ ಅದು ಹಾಕ್ಕೊಬೋದು, ಇಲ್ಲಾಂದರೆ MTR ರಸಂ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ಕುಕ್ಕರ್ 1 ವಿಸಿಲ್ ಆದಮೇಲೆ ತೆಗೆದಾಗ ಇದನ್ನು ಕ್ಯೂಚ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಆವಾಗಲೇ ಟೊಮೆಟೊನ ಬಿಸಿ ಆರಿದ ನಂತರ ಹಾಕ್ಕೊಂಡು ಮಿಕ್ಸಿನ ರನ್ ಮಾಡಿ, ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು, ನುಣ್ಣಗಿರಬೇಕು. ನೆಕ್ಸ್ಟ್ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಕೆಂಪು ಮೆಣಸಿನ್ಕಾಯಿನ ಅರ್ಧ ಮುರಿದ್ಬಿಟ್ಟು ಹಾಕ್ತಿದ್ದೀನಿ ಘಮಕ್ಕೋಸ್ಕರ. ಉರಿನ ಯಾವಾಗಲೂ ಒಗ್ಗರಣೆ ಹಾಕ್ಬೇಕಾದ್ರೆ ಕಡಿಮೆ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ನೆಕ್ಸ್ಟು ಕರಿಬೇವು ಸ್ವಲ್ಪ ಹಾಕ್ತಿದ್ದೀನಿ. ಅದು ಚಟಪಟ ಅಂತ ಅಂದಿದ ತಕ್ಷಣ ಈಗ ಸ್ವಲ್ಪ ಹಿಂಗನ್ನ ಹಾಕ್ಕೊಬೇಕು. ಇದೆಲ್ಲನೂ ಒಂಚೂರು ಬಾಡಿಸ್ಕೊಂಡಿದ್ದ ತಕ್ಷಣ ನಾವಿಲ್ಲಿ 6ರಿಂದ 7 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಸಾಂಬಾರು ಆಗಿರೋದ್ರಿಂದ ನಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಈ ಥರ ಬಾಡಿಸ್ಕೊಬೇಕು. ಈರುಳ್ಳಿ ಬಾಡಾದಮೇಲೆ ನಾವು ಒಂದು ಸ್ವಲ್ಪ ಬಟಾಣಿ ಕೂಡ ಹಾಕೊಬೋದು. 1 ಸ್ಮಾಲ್ ಕಪ್ ಆಗೋಷ್ಟು ಬಟಾಣಿ ಹಾಕ್ತಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ಮೇಲೆ ಮುಂಚೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿಟ್ಟಿದ್ವಲ್ಲ, ಅದು ಬೇಳೆ ಕಟ್ಟು ನೀರು, ಅದಕ್ಕೆ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಬೆಳಗಿನ ಹೊತ್ತು ಬೇಗ ನಮಗೆ ಸಾಂಬಾರು ಆಗಬೇಕಾಗಿರುತ್ತೆ, ಟೈಮ್ ಕಡಿಮೆ ಇರೋದ್ರಿಂದ ನಾವು ಈ ಥರನೂ ಮಾಡ್ಬೋದು. ಆ ಖಾರ ನಾವು ರುಬ್ಬಿಟ್ಕೊಂಡಿದ್ನೂ ಸಹ ಇವಾಗ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು. ನೀವು ಬೇಕಾದ್ರೆ ಬೇಳೆ ಕಟ್ಟು ನೀರು ಮುಂಚೆನೇ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ನೀವು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಬೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀವಿ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಹುಣಸೆ ಹುಳಿ ನಾವೇನು ನೆನೆಸಿಟ್ಟಿದ್ವಲ್ಲ, ಅದನ್ನು ಕ್ಯೂಚಿ ಅದನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರೋದು. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀರೋದು ಹಾಕಿ ಇದು ಕುಕ್ಕರ್ ಮುಚ್ಚಿ, ನಮಗೆ ವಿಸಿಲ್ ಹೊಡೆಯೋದೇನು ಬೇಡ, ಸ್ವಲ್ಪ ವಿಸಿಲ್ ಕಟ್ಟಿದ್ರೆ ಸಾಕು. ಏಕೆಂದರೆ ಮುಂಚೆನೇ ಬೇಳೆ ಎಲ್ಲ ಬೆಂದಿದೆ. ಈಗ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಆಗಿದೆ. ಇದನ್ನು ಇನ್ನೊಂದು ಸ್ವಲ್ಪ ಓಪನಲ್ಲಿ ಬೇಯಿಸಿ ಈಗ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮಗೆ ಸೂಪರಾಗಿರುವಂತಹ ಸಾಂಬಾರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಇಡ್ಲಿ ವಿತ್ ಸಾಂಬಾರು. ದಯವಿಟ್ಟು ಹೇಗೆ ಬಂದಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.